ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀರು ದೋಸೆ ಜೊತೆಗೆ ಟೊಮೊಟೊ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. 1 ಕಪ್ಪು ಎಳೆ ತೆಂಗಿನಕಾಯಿ, ಬಲ್ತಿರಬಾರ್ದು ತೆಂಗಿನಕಾಯಿ, ಎಳೆದಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅಕ್ಕಿನ ಹಾಕ್ಕೋಬೇಕು. ಅಕ್ಕಿನ ನಾನು 4 to 5 ಅವರ್ಸು ನೆನೆಸಿಟ್ಟಿದ್ದೀನಿ. ಸೊಸೈಟಿ ಅಕ್ಕಿ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡ್ರೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿನ ಹಾಕ್ಕೊಂಡು ನೀರು ಕ್ವಾಂಟಿಟಿನ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕು. ಫುಲ್ಲು ಪೇಸ್ಟ್ ಥರ ರುಬ್ಕೋಬೇಕು. ಇದನ್ನು ಫುಲ್ ನುಣ್ಣಗಾಗಿರಬೇಕು, ತರಿಯಾಗಿರಬಾರ್ದು. ನೀರು ದೋಸೆಗೆ ಉದ್ದಿನಬೇಳೆನ ಹಾಕ್ಕೋಬಾರ್ದು, ಬರೀ ಅಕ್ಕಿ ಮಾತ್ರ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇವಾಗ ಅಕ್ಕಿ ಮತ್ತು ಕಾಯಿ ಎರಡನ್ನೂ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ರುಬ್ಬಿರುವಂಥದ್ದು. ಇವಾಗ ನೋಡಿ ರುಬ್ಬಿಟ್ಕೊಂಡಿರುವಂಥ ಹಿಟ್ಟು ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ತೆಳುಗಿದೆ ಅಂತ. ಇದು ಸ್ವಲ್ಪ ಗಟ್ಟಿನೇ ಇದೆ. ನಾವು ದೋಸೆ ಹಾಕಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೋಬೇಕು. ದೋಸೆ ಹಾಕಬೇಕಾದ್ರೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ದೋಸೆಗೆ ಟೊಮೊಟೊ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಮಗೆ ಟೊಮೊಟೊ ಗ್ರೇವಿ ಮಾಡೋಕ್ಕೆ ಎಷ್ಟು ಟೊಮೊಟೊ ಹಣ್ಣು ಬೇಕು ಅಷ್ಟನ್ನು ತೊಗೊಂಡಿದ್ದೀನಿ. ನಾನು ಟೊಮೊಟೊ ಹಣ್ಣನ್ನು ಸ್ವಲ್ಪ ಮಧ್ಯದಲ್ಲಿ ಪೀಲ್ ಮಾಡ್ಕೊಂಡಿದ್ದೀನಿ. ಈ ಥರ ತೋರಿಸ್ತಾ ಇದ್ದೀನಲ್ಲ, ಆ ಥರ ಪೀಲ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಟೊಮೊಟೊ ಹಣ್ಣನ್ನು ಬೇಯಿಸಾದ್ಮೇಲೆ ಅದು ಸಿಪ್ಪೆ ಇರುತ್ತಲ್ಲ ಅದನ್ನು ತೆಗ್ದಾಕಬೇಕು, ಈಸಿ ಆಗಲಿ ಅಂತ ನಾನು ಪೀಲ್ ಮಾಡ್ಕೊಂಡಿರೋದು. ಇವಾಗ ಅದ್ರ ಜೊತೆಗೇ ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ನೀರು ಕೂಡ ಮಳ್ತಿದೆ, ಟೊಮೊಟೊ ಹಣ್ಣು ಕೂಡ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಇದು ತಣ್ಣಗಾಗಕ್ಕೆ ಅಂತ ಬಿಟ್ಬಿಡೋಣ. ಆಮೇಲೆ ಈಸಿಯಾಗಿ ಸಿಪ್ಪೆನ ತಕ್ಕೋಬೋದು. ಇವಾಗ ನೋಡಿ ಟೊಮೊಟೊ ಹಣ್ಣು ಕೂಡ ತಣ್ಣಗಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಕೊಂಡು ಸಿಪ್ಪೆನ ಸಪ್ರೇಟ್ ಮಾಡ್ಕೋತೀನಿ. ಎಲ್ಲ ಹಣ್ಣಿಂದು ಕೂಡ ಸಿಪ್ಪೆನ ತೆಗೆದುಬಿಟ್ಟು ಆಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಬೇಯಿಸಿ ಕೂಡ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಹುರ್ಕೋಬೇಕಾಗುತ್ತೆ. ಆ ಥರನೂ ಕೂಡ ಮಾಡ್ಬೋದು. ಇಲ್ಲಾಂದರೆ ಫಸ್ಟಿಗೆ ಈ ಥರ ಟೊಮೊಟೊ ಹಣ್ಣನ್ನ ಬೇಯಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹುರ್ಕೋಬೋದು. ನೋಡಿ ಟೊಮೊಟೊ ಹಣ್ಣೆಲ್ಲ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಟೊಮೊಟೊ ಗ್ರೇವಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ, ನಾನು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಗಸಗಸೆನೂ ಕೂಡ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಬಾಣಲಿನ ಇಟ್ಕೊಂಡು ಬಾಣಲಿಕ್ಕಾದ್ಮೇಲೆ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಫಸ್ಟು ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಕರಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಖಾರನ ಬಿಡುತ್ತೆ. ತಿನ್ನಬೇಕಾದ್ರೆ ಖಾರ ಅಂತಲೂ ಕೂಡ ಅನಿಸುತ್ತೆ. ಅದಕ್ಕೋಸ್ಕರ ಫಸ್ಟು ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಹುರ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಈರುಳ್ಳಿನೂ ಕೂಡ ಬೆಂದಿದೆ. ಇವಾಗ ಇದಕ್ಕೆ ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಟೊಮೊಟೊ ಹಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿದೆ. ಇದಕ್ಕೆ ಇವಾಗ ನಾವು ಮಸಾಲೆನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ ಪುಡಿನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ. ಈ ಗ್ರೇವಿಗೆ ಜಾಸ್ತಿ ಮಸಾಲೆ ಹಾಕೋದು ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ನಾವು ಕಾಯಿ ಪೇಸ್ಟ್ ಹಾಕ್ತೀವಲ್ಲ, ಅದರಿಂದ ಟೊಮೊಟೊ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಗ್ರೇವಿ ಆಲ್ಮೋಸ್ಟ್ ಆಲ್ ಬೆಂದಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ರುಬ್ಬೋದಕ್ಕೆ ತೆಂಗಿನ ತುರಿ, ಗಸಗಸೆ ಮತ್ತು ಗೋಡಂಬಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ.
ಈ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕಾಗುತ್ತೋ, ಎಷ್ಟು ಗಟ್ಟಿ ಬೇಕು ತೆಳು ಬೇಕು ನೋಡಿಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಇದು ನಾನು ನೀರು ದೋಸೆಗಾಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಮಾಡ್ಕೋತೀನಿ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೋತೀನಿ. ಈ ಗ್ರೇವಿನ ಬರೀ ನೀರು ದೋಸೆ ಜೊತೆಗೇ ಮಾಡ್ಕೋಬೇಕು ಅನ್ನೋದೇನಿಲ್ಲ, ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ಮಾಮೂಲಿ ಪ್ಲೇನ್ ದೋಸೆ ಮಾಡ್ಕೋತೀವಲ್ಲ ಆವಾಗಲೂ ಕೂಡ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ವೈಟ್ ರೈಸ್ ಮಾಡ್ಕೊಂಡಾಗ ಸಾಂಬಾರು ಏನು ಮಾಡೋಕ್ಕೆ ಟೈಮ್ ಇರಲ್ಲ ಅಂತ ಅಂದರೆ ಈ ಗ್ರೇವಿನೂ ಕೂಡ ಕ್ವಿಕ್ಕಾಗಿ ಮಾಡಿಕೊಂಡು ರೈಸ್ ಜೊತೆನೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಗ್ರೇವಿ ರೆಡಿಯಾಗಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೀರು ದೋಸೆಗೆ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ರೌಂಡ್ ತಿರುಗಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೋತೀನಿ. ನೀರು ದೋಸೆಗೆ ಗ್ರೇವಿ ರೆಡಿಯಾಗಿದೆ. ನೆಕ್ಸ್ಟ್ ನೀರು ದೋಸೆನ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಸ್ಟವ್ ಹಚ್ಕೊಂಡು ದೋಸೆ ಪಾನ್ನ ಇಟ್ಕೊಂಡಿದ್ದೀನಿ. ದೋಸೆ ಪಾನು ಫುಲ್ ಕಾದಿರಬೇಕು ನೀರು ದೋಸೆ ಹಾಕಬೇಕು ಅಂತ ಹೇಳಿದ್ರೆ. ಇವಾಗ ಪಾನ್ ಕಾದಿದೆ. ನೆಕ್ಸ್ಟ್ ನೋಡಿ ಎಷ್ಟು ತೆಳು ಮಾಡ್ಕೋತೀವೋ ನೀರು ದೋಸೆಗೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಜಸ್ಟ್ ಹಿಂಗೆ ಎರಚೋ ಥರ ಎರಚಬೇಕು, ಅದೇ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆನೂ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಮಾಡ್ತಾ ಒಂದು 2-3 ದೋಸೆ ಹಾಕಿದ್ಮೇಲೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಾಕೋದು ಕಲ್ತ್ಕೋತೀರಾ. 1-2 ಸತ ಟ್ರೈ ಮಾಡಿ ನೋಡಿ. ದೋಸೆ ಹಾಕಿದ್ಮೇಲೆ ಮೇಲ್ಗಡೆ ತುಪ್ಪ ಇಲ್ಲ ಅಂದರೆ ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮೇಲ್ಗಡೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಡಿ, ಹಂಗೆ ಓಪನ್ ಆಗಿ ಬೇಯಿಸ್ಕೊಳ್ಳಿ ದೋಸೆನ. ನೋಡಿ ಆಲ್ಮೋಸ್ಟ್ ಅಲ್ಲಿ ಬೆಂದಿದೆ. ಇವಾಗ ಇದನ್ನು ಟರ್ನ್ ಮಾಡ್ತೀನಿ. ನೋಡಿ ಇವಾಗ ಅದನ್ನು ಉಲ್ಟಾ ದಬಾಕಿ ಅಲ್ಲೇ ಅದನ್ನು ಉಲ್ಟಾ ಈ ಥರ ಮಡ್ಚ್ಕೋಬೇಕು. ಇವಾಗ ನೋಡಿದ್ರಲ್ಲ ದೋಸೆನ ಯಾವ ಥರ ಫೋಲ್ಡ್ ಮಾಡೋದು ಅಂತ, ಎಷ್ಟು ಪರ್ಫೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಈ ಥರ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿಕೊಂಡು ತಿನ್ನಿ. ವಿಡಿಯೋ ನೋಡಿದ್ರಲ್ಲ ನೀರು ದೋಸೆ ಮತ್ತು ಗ್ರೇವಿನ ಯಾವ ಥರ ಮಾಡೋದು ಅಂತ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.